ಜಿಲ್ಲಾ ನೂತನವಾಗಿ DCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅಂತ. ನಿಜವಾಗಲೂ ಇದು ಯಾರೂ ನಾವು ಅಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಏನು ನನ್ನೂ ಸೇರಿಕೊಂಡು 9 ಜನ ಡೆಲಿಗೇಟ್ಸು ಇದ್ದರು. ಇವತ್ತು ಅವರ ಒಂದು ಶ್ರಮ ಏನಿದೆ, ಅವರ ಒಂದು ತ್ಯಾಗ ಏನಿದೆ, ಅವರ ಒಂದು ಪಕ್ಷ ನಿಷ್ಠೆ ಏನಿದೆ, ಅದನ್ನು ಯಾವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮುಖಂಡರ ಜೊತೆ ಅವರೂ ಸಹ ಏನು ನಮ್ಮ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಗೆಲುವು ಕಾರಣರಾಗಿದ್ದಾರೆ. ಪಕ್ಷದಲ್ಲಿ ಸಹ ನಾನು 99ರಿಂದ ಪಕ್ಷದ ಒಂದು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ಕೊಂಡ್ಬಂದಿದ್ದೀನಿ. ಆ ಸೇವೆಗೂ ಸಹ ಇವತ್ತು ಪಕ್ಷ ಗುರುತಿಸಿ ನನಗೊಂದು ಅಧಿಕಾರ ಕೊಟ್ಟಿದೆ. ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಏನಂತಂದರೆ, DCC ಬ್ಯಾಂಕ್ ಪ್ರಾರಂಭ ಆದಾಗಲಿಂದೂ ಸಹ ನಮ್ಮ ಪಕ್ಷದವರೇ ಅಲ್ಲಿ ಪ್ರತಿನಿಧಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಪ್ರತಿನಿಧಿಸೋದು. ಹೋದ ಬಾರಿ ನಮ್ಮವರೇ ನಮ್ಮನ್ನು ಯಾಮಾರಿಸಿ ಅವರು ನಿರ್ದೇಶಕರಾಗಿ ಆಯ್ಕೆ ಆದರೆ ವಿನಃ ಹೋದ ಸಾರಿ ಚುನಾವಣೆಗೆ ಹೋಗಿದ್ರು ನಾವೇ ಆಯ್ಕೆ ಆಗ್ತಾಯಿದ್ವಿ. ಇವತ್ತು ನಾವು 10 ಜನ ನಾವೇನಿದ್ದು ಪಕ್ಷ ನಿಷ್ಠೆ ಮೆರೆದು ಯಾವ ರೀತಿ ನನ್ನ ಗೆಲ್ಸ್ಕೊಂಬಂದಿದ್ದಾರೆ. ಇವತ್ತು ಒಂದೇ ಒಂದು ಮಾರ್ಜಿನ್ ಇದ್ದಿದ್ದು ನಮ್ಮಲ್ಲಿ. ಆದರೆ ಇವತ್ತು ಏನು ನಾವು ಚುನಾವಣೆಗೆ ಹೋಗ್ತಾ ಇದ್ವಿ, ಡೈಲಿ ಚುನಾವಣೆಗೆ ಅಜಗಜಾಂತರದಲ್ಲಿದ್ದೀವಿ ನಾವು. ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸದಲ್ಲಿ ನಮ್ಮ ಪಕ್ಷದ ಡೆಲಿಗೇಟ್ಸು ಇವತ್ತು ಇದ್ದಾರೆ. ಎರಡೂ ಕ್ಷೇತ್ರದಲ್ಲಿ, ಪೂರ್ವ ಆಗ್ಬೋದು, ಪಶ್ಚಿಮ ಆಗ್ಬೋದು, ಎರಡೂ ಕ್ಷೇತ್ರದಲ್ಲಿ ಅವ್ರಿಗೂ ನಮಗೂ ಭಾಳ ಅಜಗಜಾಂತರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ. ನಮ್ಮ ಏನು DCC ಬ್ಯಾಂಕ್ ಡೆಲಿಗೇಟ್ಸ್ ಯಾವ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು, ಪಕ್ಷ ನಿಷ್ಠೆ ಅಂತೇಳ್ಬಿಟ್ಟು ತಗೊಂಡ್ರು, ಆ ಒಂದು ಭಾವನೆಯಲ್ಲಿ ನೀವು ತಗೊಂಡಾಗ ನನಗಿಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿನ ಗೆಲ್ಸ್ಕೊಂಬರೋದಕ್ಕೆ ಸಾಧ್ಯ ಇದೆ. ಇವತ್ತು ಏನು DCC ಬ್ಯಾಂಕ್ ಅಂತಕ್ಕಂಥದ್ದಿದೆ, ಇದು ಒಂದು ರೈತರ ಸಂಸ್ಥೆ, ನಮ್ಮೆಲ್ಲರ ಅಕ್ಕ ತಂಗಿಯರ ಸಂಸ್ಥೆ. ನಿಮಗೆ ಗೊತ್ತಿದೆ ಈ ಮೊದಲು ಏನಾಗಿತ್ತು, ಇವತ್ತು ಯಾವ ರೀತಿ ಇದೆ ಅಂತ. ಇವತ್ತು ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೋಗಿ ನೀವೇನಾದರೂ ಸಾಲ ತಗೋಬೇಕಾದ್ರೆ, 1 ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೆ ಮ್ಯಾನೇಜರ್ ಮುಂದೆ 10 ಸಾರಿ ಕೈ ಕೊಟ್ಕೊಂಡು ನಿಂತ್ಕೋಬೇಕು. ಕೂತ್ಕೊಂತೇಳೋ ಅಷ್ಟು ಸೌಜನ್ಯ ಇರೋದಿಲ್ಲ ಕೆಲವರು ಮ್ಯಾನೇಜರ್ಗಳಿಗೆ. ರೈತರು ಬಂದಿದ್ದಾರೆ, ಕೂತ್ಕೊಳ್ಳಿ ಅಂತ ಹೇಳೋ ಸೌಜನ್ಯ ಇರೋದಿಲ್ಲ. ಆದರೆ ಇವತ್ತು ಈ DCC ಬ್ಯಾಂಕ್ ಏನಿದೆ, ನಿಮ್ಮದೇ ಬ್ಯಾಂಕ್ ಇದು. ಧೈರ್ಯವಾಗಿ ಬಂದು ಗಲಾಟೆ ಮಾಡಿ ನಮ್ಮ ಗಲ್ಪಟ್ಟಿ ಹಿಡ್ಕೊಂಡು ನನಗೆ ಇಷ್ಟು ಮಾಡು ಅಂತ ಹೇಳ್ಬಿಟ್ಟು ತೊಗೊಳ್ತಕ್ಕಂಥ ಶಕ್ತಿ ನಿಮಗಿದೆ. ಬಡ್ಡಿ ಇಲ್ಲ, ಇದ್ರ ಜೊತೆಗೆ ಬಡ್ಡಿ ಇಲ್ಲ. 5 ಲಕ್ಷದವರೆಗೂ ರೈತರಿಗೆ ಬಡ್ಡಿ ಇಲ್ಲ, ಮಹಿಳೆಯರಿಗೆ ಬಡ್ಡಿ ಇಲ್ಲ. ಇವತ್ತು ನೀವು ಯಾರ್ಯಾರು ಡೈರಿ ಅಧ್ಯಕ್ಷರಿದ್ದೀರಿ, ನೀವೊಂದು ಪಟ್ಟಿ ಮಾಡಿ. ನೀವು ಯಾರ್ಯಾರು ಅಧ್ಯಕ್ಷರಿದ್ದೀರಿ, ಪ್ರಾಮಾಣಿಕವಾಗಿ ಹಣ ತಗೊಂಡು ಹಸು ಕಟ್ತಕ್ಕಂಥದ್ದೊಂದು ಪಟ್ಟಿ ಮಾಡಿ. ಆ ಪಟ್ಟಿ ತೊಗೊಂಬಂದರೆ ನಿಮಗೂ ಸಹ ಆ ರೈತರಿಗೆ ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡ್ತಕ್ಕಂಥ ಅವಕಾಶ ಇದೆ. ಅದರಿಂದ ಇದೆಲ್ಲ ಆಗಬೇಕಂತಂದರೆ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಏನಿದೆ ನಮ್ಮ ನಿರ್ದೇಶಕರು ಆಯ್ಕೆ ಆಗಿ ಬರಬೇಕು. ಇವತ್ತು ನಮ್ಮ ಶಾಸಕರು ಎಲ್ಲರೂ ಹೇಳ್ದಂಗೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮೆಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಇತಿಹಾಸಗಳಲ್ಲಿ ನಮ್ಮ ಆಲಂಗೂರು ಸೀನಣ್ಣ ಕೂಡ ಅಷ್ಟು ಸಾರಿ ಸೆಷನಲ್ಲಿ ಮಾತಾಡಿಲ್ಲ. ಕೆಲಸ ಮಾಡ್ತಾಯಿದ್ರು, ಅವರು ಮಾತಾಡಿರಲಿಲ್ಲ. ಆದರೆ ಇವತ್ತು ವಿರೋಧ ಪಕ್ಷದಲ್ಲಿದ್ದರೂ ಸಹ ನಮ್ಮ ಶಾಸಕರು ಯಾವ ರೀತಿ ನಮ್ಮ ತಾಲೂಕಿನ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಸಕರ ಒಂದು ಕೆಲಸದಿಂದ ನಮ್ಮ ತಾಲೂಕಿಗೆ ಏನು ಗೌರವ ಇದೆ ಅಂತಕ್ಕಂಥ ನೀವು ಯೋಚನೆ ಮಾಡಬೇಕು. ಇವತ್ತು ಏನು ಒಂದು ಬೆಟ್ಟದಷ್ಟು ಸಮಸ್ಯೆ ಇತ್ತು ನಮ್ಮ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ, ಅವರು ಅದನ್ನು ಬೆಣ್ಣೆನಲ್ಲಿ ಕೂದಲು ತೆಗೆಯೋ ರೀತಿ ಅವ್ರು ಕೈ ಹಿಡಿದ್ರು, ಕಾಲು ಹಿಡಿದು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು. ಇವತ್ತು ಇಡೀ ಜಿಲ್ಲೆಯಲ್ಲಿ ಇನ್ನೂ ಕೆಲವು ತಾಲೂಕುಗಳಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡೋಕ್ಕಾಗಿಲ್ಲ ನಮ್ಮ ಪಕ್ಷದವರೇ. ಆದರೆ ನಮ್ಮ ಶಾಸಕರು ಅದನ್ನು ಸುಲಲಿತವಾಗಿ ಮಾಡಿ ಮುಗಿಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಗೆಲ್ಸ್ಕೊಂಬಂದು ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಪಾಲ್ಗೊಳ್ಳೋಣ ಅಂತೇಳ್ಬಿಟ್ಟು ಹೇಳ್ತಾ, ನನ್ನ ಒಂದು ಗೆಲುವಿಗೆ ಕಾರಣರಾಗದಂಥ ಎಲ್ಲ ನಮ್ಮ ಮುಖಂಡರು, ನಮ್ಮ ಡೆಲಿಗೇಟ್ಸು ಅವರ ಒಂದು ಪಾದಗಳಿಗೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.